ನಿನ್ನೆ ಇಂಡಿಯಾ ಸೋತಿದ್ ನಮಗ್ ಬೇಸರ ಆಗಿಲ್ಲ. ಆದ್ರೆ ಇಂಡಿಯಾ ಸೋತಿದ್ದು ಐರ್ಲೆಂಡ್ ಸಿ ಟೀಮ್ ಇಂತ್ರ ಇನ್ಎಕ್ಸ್ಪೀರಿಯನ್ಸ್ ಟೀಮ್ ಅದ ಅದು. ಅದ್ರ ಮುಂದೆ ನೀವು ಇಂಡಿಯಾದ ಫುಲ್ ಸ್ಟ್ರೆಂತ್ ಟೀಮ್ ಕಳಿಸಿರಿ. ಪೂರಾ ವರ್ಲ್ಡ್ ಕಪ್ ಟೀಮ್ ಇತ್ತು ನಿನ್ನೆ. ಒಬ್ಬ ಹಾರ್ದಿಕ್ ಪಾಂಡ್ಯ, ಬುಮ್ರಾ ಬಿಟ್ಕೇಶಿಂದ ಅಲ್ಲ ಇಂಡಿಯನ್ ಬ್ಯಾಟರ್ಸಿಗೆ ಅಲ್ಲಿ ಕಂಡೀಷನ್ ರೆಸ್ಪೆಕ್ಟ್ ಮಾಡೋದು ಗೊತ್ತಿಲ್ಲ. ಏನ್ ಹಲ್ವಾ ತಿಳಿದಾರ, ಯಾರು ಬರ್ತಾರ ಹೊಡ್ಯಾಕೆ ಹೊಂಟಾರ ಔಟ್ ಆಗತ್ತಾರ, ಹೊಡ್ಯಾಕೆ ಹೊಂಟಾರ ಔಟ್ ಆಗತ್ತಾರ. ಅಯ್ಯೋ ಕಂಡೀಷನ್ ರೆಸ್ಪೆಕ್ಟ್ ಮಾಡ್ಬೇಕು ನೀವು ಅಲ್ಲಿಂದ. ಮತ್ ಸಿರಾಜ್ ಯಾಕೆ ಹೊರಗದನಪ್ಪ? ಸಿರಾಜ್ ಆಲ್ ಫಾರ್ಮೆಟ್ ಬಾಲರ್ ಅದನ್ನ, ಅವ್ನಿಗೆ ಯಾಕೆ ಹೊರಗಿಟ್ಟಾರ ಇವ್ರು? ನಡ್ದದೇನಿದು? ಗೌತಮ್ ಗಂಭೀರ್ ಸರ್, RCB ಯಾವ ಪ್ಲೇಯರ್ನ ಹಾಕೋಬೇಡ್ರಿ ಇಂಡಿಯನ್ ಟೀಮ್ಗೆ. ಹಾಕೊಂಡ್ರ ಗೆದ್ ಬಿಡ್ತೀರ ನೀವು. ಲಾಸ್ಟ್ ಮ್ಯಾಚ್ ಒಳಗ ಜೇಕಬ್ ಬೆತ್ತಲ್ ಮತ್ತ ಸಾಲ್ಟ್ ಕಾಕ ಏನ್ ಇನ್ನಿಂಗ್ಸ್ ಆಡಿದ್ರಿ ಅವ್ನ ಬೆಂಕಿ ಇನ್ನಿಂಗ್ಸ್ ಆಡಿದ್ರ. ಯಾಕಂದ್ರ RCB ಬ್ಲಡ್ ನೋಡ್ರಿ ಅದಕ್ ಚಲೋ ಆಡಿದ್ರ ಅವ್ರು. ಲಾಸ್ಟ್ ಮ್ಯಾಚ್ ಒಳಗ ಗೌತಮ್ ಗಂಭೀರ್ ಸರ್ಗೆ ಮತ್ತ ಸೆಲೆಕ್ಷನ್ ಟೀಮ್ಗೆ ಮಕ್ಕಕ್ ಹೊಡೆದಂಗ ಆಡಿದ್ರ ಅವ್ರು. ನಮ್ ಟೀಮ್ ಬಿಡ್ರಿ ಹೋಗ್ಲಿ, ಹೊರಗಿನ ಟೀಮ್ ಇಂಗ್ಲೆಂಡ್ ಟೀಮ್ಗೆ ಸತ RCB ಇಂಪಾರ್ಟೆನ್ಸ್ ಏನು ಅನ್ನೋದು ಗೊತ್ತೈತಿ. ಯಾಕಂದ್ರ ಅವ್ರ ಟೀಮ್ನ್ಯಾಗ ಫಿಲ್ ಸಾಲ್ಟ್ ಮತ್ತ ಜೇಕಬ್ ಬೆತಲ್ ಮತ್ತ ಜೋರ್ಡನ್ ಕಾಕ್ ಆಡಾತಾರ RCB ಪ್ಲೇಯರ್ಸ್. ಎಂತ ಒಳ್ಳೆ ಪ್ರದರ್ಶನ ಕೊಟ್ಟಿದ್ರು ನಮ್ಮ ಭುವನೇಶ್ವರ್ ಕುಮಾರ್, ಕುರ್ನಾಲ್ ಪಾಂಡ್ಯ, ರಜತ್ ಪಟಿದಾರ್ ಮತ್ತ ಚಲೋ IPL ದೊಳಗ ಮ್ಯಾಚ್ ಗೆದ್ರು ಸತ ಯಾರನ್ನು ಕೂಡ ಟೀಮ್ ಇಂಡಿಯಾಕ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ. ಗೌತಮ್ ಗಂಭೀರ್ ಸರ್ಗೆ ನಾನು ಸ್ಟ್ರೇಟ್ ಆಗಿ ಒಂದ್ ಮಾತು ಹೇಳ್ತೀನಿ, ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಎಲ್ಲಿವರೆಗೂ ನೀವು RCB ಪ್ಲೇಯರ್ಸ್ ನ ಟೀಮ್ ಇಂಡಿಯಾಕ್ ಸೆಲೆಕ್ಷನ್ ಮಾಡ್ಕೊಳ್ಳೋದು ನೋಡು, ಅಲ್ಲಿವರೆಗೂ ಸಹ ಟೀಮ್ ಇಂಡಿಯಾ ಪರಿಸ್ಥಿತಿ ಇದೆ. ಗೈಸ್, ಇವಾಗ್ಲೇ ನಾನು T20 ಸ್ಕ್ವಾಡ್ ನೋಡ್ತಾ ಇದ್ದೆ. ಆ ಸ್ಕ್ವಾಡ್ ಅಲ್ಲಿ ನಮ್ಮ ಒಂದು RCB ಪ್ಲೇಯರ್ಸ್ ಇಲ್ಲ. ಯಾಕಿಲ್ಲಪ್ಪ ಅಂತ ನೋಡ್ತಾ ಇದೀನಿ. ಅದ್ರ ಸೆಲೆಕ್ಟರ್ ಇರ್ತಾನಲ್ಲ, ಆ ಸೆಲೆಕ್ಟರು ಗೌತಮ್ ಗಂಭೀರ್ ಅಂತೆ. ಗೌತಮ್ ಗಂಭೀರ್ ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ, ಇಲ್ಲ ಈ ಸಲ ನಾವು GTಗೆ ಹೀನಾಯವಾಗಿ ಸೋಲ್ಸಿ ಗೆದ್ದಿದೀವಲ್ಲ ಕಪ್ IPL ಅಲ್ಲಿ, ಅದೇ ರೀಸನ್ ಇಟ್ಕೊಂಡು ಅದರ ರಿವಿಷನ್ಗೋಸ್ಕರ ಒಂದು RCB ಪ್ಲೇಯರ್ ನ ಇವರು ಸೆಲೆಕ್ಟ್ ಮಾಡಿಲ್ಲ. ದಿಸ್ ಇಸ್ ದ ಮೇನ್ ರೀಸನ್ ಫಾರ್ ನಾಟ್ ಸೆಲೆಕ್ಟಿಂಗ್ ದ RCB ಪ್ಲೇಯರ್ಸ್ ಇನ್ ದಿ T20 ವರ್ಲ್ಡ್ ಕಪ್. ದಿಸ್ ಇಸ್ ಅ ಬ್ಯಾಡ್ ನ್ಯೂಸ್ ಫಾರ್. ಸ್ನೇಹಿತರೆ, ಇವತ್ತು ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಶ್ರೇಯಸ್ ಅಯ್ಯರ್ ಅವರ ಜಾಗದಲ್ಲಿ RCBಯ ರಜತ್ ಪಟಿದಾರ್ ಅವರು ಏನಾದ್ರೂ ಕ್ಯಾಪ್ಟನ್ ಆಗಿದ್ದಿದ್ರೆ ಇವತ್ತು ಭಾರತ ತಂಡ ಐರ್ಲೆಂಡ್ ಅಂತ ಟೀಮ್ಗಳ ಎದುರು ಇಷ್ಟು ಹೀನಾಯವಾಗಿ ಸೋಲ್ತಾ ಇರಲಿಲ್ಲ. ರಜತ್ ಪಾಟಿದಾರ್ ಗೊತ್ತು, ಇಡೀ ವರ್ಲ್ಡ್ ಗೆ ಗೊತ್ತು. ಇಡೀ ಇಂಡಿಯಾ ಅಂಡ್ ಇಡೀ ವರ್ಲ್ಡ್ ಅಲ್ಲಿರೋ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗಳು ಕೂಡ ಇವತ್ತು ರಜತ್ ಪಾಟಿದಾರ್ ಅವರು ಇಂಡಿಯಾ ಟೀಮ್ ಅಲ್ಲಿ ಇರಬೇಕು ಆಗಿತ್ತು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದಾರೆ. ಕುರ್ನಾಲ್ ಪಾಂಡ್ಯ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ದೇವದತ್ ಪಡಿಕಲ್ ಆಗಿರ್ಬೋದು, ರಜತ್ ಪಾಟಿದಾರ್ ಆಗಿರ್ಬೋದು, IPL 2026 ಅಲ್ಲಿ ಯಾವ ತರ ಆಡಿದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. 2 ಟೈಮ್ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್. ಅವರಲ್ಲಿ ಇಬ್ಬರನ್ನಾದ್ರೂ ನೀವು ಸೆಲೆಕ್ಟ್ ಮಾಡಿದ್ರೆ ಇವತ್ತು ಇಂಡಿಯಾ ಟೀಮ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ T20 ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡಿರುವಂತ ಮ್ಯಾನೇಜ್ಮೆಂಟ್ ಅಂಡ್ ಗೌತಮ್ ಗಂಭೀರ್ ಅವರು. ಗೌತಮ್ ಗಂಭೀರ್ ಅವರೇ, ನಿಮಗೆ ಕೋಪ ಇದ್ದಿದ್ದು, ದ್ವೇಷ ಇದ್ದಿದ್ದು ವಿರಾಟ್ ಕೊಹ್ಲಿ ಸರ್ ಮೇಲೆ, ಅದನ್ನ ನೀವು ಅವ್ರ ಹತ್ರನೇ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಬೇಕಾಗಿತ್ತು. ಅದು ನಿಮ್ ಕೈಲಿ ಆಗಲ್ಲ ಬಿಡಿ, ಯಾಕಂದ್ರೆ ಅಲ್ಲಿರೋದು ಕಿಂಗ್. RCB ಸೋಷಿಯಲ್ ಮೀಡಿಯಾ ಅಡ್ಮಿನ್ ಹಿಂಗ್ ರೋಸ್ಟ್ ಮಾಡಕತ್ತಲ್ಲ ಗೌತಮ್ ಗಂಭೀರ್ ಮತ್ತೆ ಇಂಡಿಯನ್ ಸೆಲೆಕ್ಟರ್ಗಳಿಗೆ. 4 ವರ್ಷದ ಭುವನೇಶ್ವರ್ ಕುಮಾರ್ ಇಂಗ್ಲೆಂಡ್ ಅಗೇನ್ಸ್ಟ್ 4 ವಿಕೆಟ್ ತಗೊಂಡಿದ್ದ. ಆ ಪೋಸ್ಟ್ ಇವತ್ ಸುಲ್ತಾನ್ ಆಫ್ ಸ್ವಿಂಗ್ ಅಂತ ಹಾಕ್ಯಾನ. ಅಂದ್ರೆ ಉರ್ಸು ಲೆವೆಲ್ ನೋಡ್ರಿ, ಟೈಮಿಂಗ್ ನೋಡ್ರಿ. ನಿನ್ನೆ ಮ್ಯಾಚ್ ಸೋತಾರ, ಸೀರೀಸ್ ಸೋತಾರ. ಇವತ್ತು ಹಾಕಿ ಗೌತಮ್ ಗಂಭೀರ್ ಮತ್ತೆ ಇಂಡಿಯನ್ ಸೆಲೆಕ್ಟರ್ಸ್ ಒಂದು ಮೆಸೇಜ್ ಕೊಟ್ಟಾರ, ನೀವು ಎಂತ ಡಿಸರ್ವಿಂಗ್ ಪ್ಲೇಯರಿಗೆ ಹೊರಗೆ ಬಿಟ್ಟಿರಿ ಅನ್ಕೇಶನ್. ಇನ್ನ ಇವ್ರ ದಿನ ಕಿಮ್ಮತ್ ಹೋಗಿಲ್ಲ, ಇನ್ನ ಹೋಗ್ತೈತಿ. ನೆಕ್ಸ್ಟ್ ಜಿಂಬಾಬ್ವೆ ಐತದ, ಅಲ್ಲಿ ಇವ್ರದ್ದು ಹಾಲತ್ ನೋಡ್ರಿ ಹೆಂಗ್ ಆಕೈತಿ. ಬರೀ ಹೇಳ್ತೀನಿ, ವೈಭವ್ ಪುಟ್ಟ, ನಿನಗ ಪಟ್ಟನೆ ಆಡಿ ಬಂದು ಬಿಡು ಅಂತ ಹೇಳಾಕತ್ತಿಲ್ಲ. 20 ಓವರ್ ತನ ಮ್ಯಾಚ್ ಐತಿ, ಹೋಗ್ತಿ 10-15 ರನ್ ಹೊಡಿತಿ, 1 6 2 6 ಹೊಡಿತಿ, ವಾಪಸ್ ಬಂದ್ಬಿಡ್ತಿ. ಅಂತ ಅರ್ಜೆಂಟ್ ಏನೈತಿ ನಿನಗೆ? ಹಿಂದ ಅನ್ನಗಳು ಬ್ಯಾಟಿಂಗ್ ಆಡ್ಬೇಕಂತೇಳಿ ನೀ ಏನು ಅಂಜಬೇಡ. ನೀ 20 ಓವರ್ ತನ ಬ್ಯಾಟಿಂಗ್ ಆಡು. ಯಾ ಅನ್ನಗಳು ಬ್ಯಾಟಿಂಗ್ ನಿನಗೆ ಕೇಳಂಗಿಲ್ಲ. ಆಡು, ನಿತ್ತಾಡು. ಫಸ್ಟಿಗೆ ಸೊಕಾಸ ಆಡು, ಒಂದು 10-15 ಬಾಲ್. ಆಮೇಲೆ ಎತ್ತಾಡ್ತಿ. ಯಾಕಂದ್ರೆ ಬಾಲರ್ಸ್ಗಳು ಹೆಂಗೆ ಬಾಲ್ ಹಾಕತ್ತಾರ, ಬಾಲ್ ಚಂದಂಗೆ ರೀಡ್ ಮಾಡಿ ಅವ್ರಿಗೆ ಹೆಂಗೆ ಶಾರ್ಟ್ ಹೊಡಿಬೇಕಂತೇಳಿ ಕ್ಯಾಲ್ಕುಲೇಟ್ ಮಾಡಿ 6 4 ಹೊಡಿ. ನಿನಗೆ ಬ್ಯಾಡ್ ಅನ್ನಂಗಿಲ್ಲ. ನಾವು ನಿತ್ತಾಡು ಒಂದು ಸ್ವಲ್ಪ. ನಿನ್ನೆ ಕೂಡ ಇಂಡಿಯಾ ಸೋತೋಯ್ತು. ಅದ್ರ ಕಾರಣ ಶ್ರೇಯಸ್ ಅಯ್ಯರ್ ಅಲ್ಲ. ಶ್ರೇಯಸ್ ಅಯ್ಯರ್ ಅವರು ಅವ್ರು ಬ್ಯಾಟ್ಸ್ಮನ್ ಆಗಿ ಚೆನ್ನಾಗಿ ಆಡ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ಇಲ್ಲಿ ನಮ್ಗೆ ಸೆಲೆಕ್ಟೆಡ್ ಟೀಮ್, ನಮ್ಗೆ ಬೇಕಾಗಿರೋ ಬೌಲರ್ಸ್ ಇವ್ರು, ಆದ್ರೆ ಇರೋದು ಇವ್ರು. ನಮ್ಗೆ ಬೇಕಾಗಿರೋ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಇವ್ರು, ಆದ್ರೆ ಇರೋದು ಇವ್ರು. ಮತ್ತೆ ನಮ್ಗೆ ಬೇಕಾಗಿರೋ ಆಲ್ರೌಂಡರ್ಸ್ ಇವ್ರು, ಮತ್ತೆ ಇರೋದು ಇವ್ರು. ಈ ತರ ಟೀಮ್ ಏನಾದ್ರು ಚೇಂಜ್ ಮಾಡಿದ್ರೆ ಅವಾಗ ನೋಡಿ ಟೀಮ್ ಇಂಡಿಯಾನ ಯಾರು ಸೋಲಿಸ್ತಾರೆ ಅಂತ. ಮತ್ತೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ಇಂಡಿಯಾ ಟೀಮ್ ಯಾವ್ದಾದ್ರು ಚೇಂಜಸ್ ಮಾಡಿದ್ರೆ ಮತ್ತೆ ವಿನ್ನಿಂಗ್ ಟ್ರ್ಯಾಕ್ ಬರ್ತಾರೆ ಅಂತ. ಜಸ್ಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ. ನಿಮ್ಗೆ ಅನ್ಸಲ್ವಾ ರಜತ್ ಪಟಿದಾರ್ಗೆ ಮೋಸ ಆಗಿದೆ ಅಂತ? ಇವಾಗ ಅವ್ರಿರೋ ಪೀಕ್ ಪರ್ಫಾರ್ಮೆನ್ಸ್ ಅಲ್ಲಿ ಇಂಡಿಯನ್ ಟೀಮ್ಗೆ ಸೆಲೆಕ್ಷನ್ ಮಾಡ್ಬೇಕಂತ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಪರ್ಫಾರ್ಮೆನ್ಸ್ ನೋಡ್ದೇನೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಈ ತರ ಎಲ್ಲ ಆದ್ರೆ ತುಂಬಾ ಜನ ಕ್ರಿಕೆಟ್ ಮ್ಯಾಚ್ ನೋಡೋದೇ ಬಿಟ್ಬಿಡ್ತಾರೆ. ಇದಂತೂ ಸತ್ಯ ಗುರು. ಆಸ್ ಎ ಕ್ಯಾಪ್ಟನ್ ಬಿಟ್ಬಿಡಿ, ಅಟ್ಲೀಸ್ಟ್ ಆಸ್ ಎ ಪ್ಲೇಯರ್ ಆದ್ರೂ ತಗೋಬೇಕಾಯ್ತು ತಾನೇ.
ಶ್ರೇಯಸ್ ಅಯ್ಯರ್ನ ತೊಗೊಂಡಿದ್ದೀರಾ, ಓಕೆಪ್ಪ, ಅವರು ಪ್ಲೇ ಆಫ್ ಕೂಡ ಕ್ವಾಲಿಫೈ ಆಗಿಲ್ಲ, ಒಳ್ಳೆ ಪ್ಲೇಯರ್ ಹೌದು. ಬಟ್ ಪತಿದರ್ ಏನಪ್ಪ ಮಾಡಿದ್ರು, ಒಳ್ಳೆ ಪ್ಲೇಯರ್ ಅಲ್ವಾ, 2 ಸತಿ ಕಪ್ ವಿನ್ ಮಾಡಿಸಿದಾರಪ್ಪ, ಇನ್ನೇನು ಬೇಕು ನಿಮಗೆ? ಏನು ಗೊತ್ತಾ, ಪವರ್ ಇದೆ ಅಂದ್ಬಿಟ್ಟು ಪರ್ಸ್ನಲ್ ಆಗಿ ಯಾರನ್ನ ಬೇಕೋ ಅವ್ರಿಗೆ ಮಾತ್ರ ಸೆಲೆಕ್ಟ್ ಮಾಡಿದಾರೆ ಅಷ್ಟೇ. ಗೈಸ್, ನಿಮ್ಗೆ ಏನು ಅನ್ಸುತ್ತೆ, ಪತಿದರ್ನ ಸೆಲೆಕ್ಷನ್ ಮಾಡ್ಕೋಬೇಕಿತ್ತಾ ಇಲ್ವಾ? ಕಮೆಂಟಲ್ಲಿ ತಿಳಿಸಿ. ಗೈಸ್, RCB ಫ್ಯಾನ್ಸ್ ಎಷ್ಟು ಜನಕ್ಕೆ ಇಂಡಿಯಾ ಸೋಲ್ತಿರೋದು ಹೆವಿ ಖುಷಿ ಆಗ್ತಿದೆ, ನನಗಂತೂ ಖುಷಿ ಆಗ್ತಿದೆ. ಯಾಕಂದರೆ RCB ಪ್ಲೇಯರ್ಸ್ ಒಬ್ಬರು ಇಲ್ಲ ಇಂಡಿಯಾ ಟೀಮಲ್ಲಿ, ಒಬ್ಬ ಇಬ್ಬ ಅಂದರೆ ಓಕೆ ಬಿಡು, ಏನೋ ಯಾವುದೋ ಪರ್ಫಾರ್ಮೆನ್ಸ್ ಮೇಲೆ ಇವ್ರನ್ನ ಹಾಕೊಂಡಿಲ್ಲ ಅಂತ. ರಜತ್ ಪಟ್ಟಿದ್ದರ್ ಕ್ಯಾಪ್ಟನ್ನೇ ಬಿಡೋಣ ಅಪ್ಪ, ಬಿಡು ಏನೋ ಅಂದ್ಕೊಂಡ್ಬಿಟ್ಟವ್ರೆ. ಈ ಎಂತೆಂಥ ನನ್ನ ಮಕ್ಕಳು ಬೌಲರ್ಸ್ನೆಲ್ಲ ಆಡಿಸ್ತವ್ರೆ, ಮಾಂಜೇಶ್ ಅಂತೆ, ಹರ್ಷಿತ್ ರಾಣಾ ಅಂತೆ, ಅವ್ನು ನನ್ನ ಮಗ IPL ಆಡಲಿಲ್ಲ, ಅವನ್ನ ಆಡಿಸ್ತವ್ರೆ. ರಶಿಕ್ದವ್ರು ಏನು ಬೌಲಿಂಗ್ ಆಗ್ದ, ನಮ್ಗೆ ಅರ್ಧ ಕಂಟ್ರೋಲ್ ಮಾಡಿದ್ದೆ ಅವನು, ಸೆಂಟರಲ್ಲಿ ಮಿಡಿಲ್ ಓವರಲ್ಲೆಲ್ಲ. ಅಂಥ ಬೌಲರ್ನೂ ಆಡಿಸ್ತಾ ಇಲ್ಲ. ಎಷ್ಟು ಜನ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್, ಅದು ಬ್ಯಾಕ್ ಟು ಬ್ಯಾಕ್ 2 ಸತಿ ಟ್ರೋಫಿ ಹೊಡೆದಿದ್ದೀವಿ, 2 ಸೀಸನ್ ಬ್ಯಾಕ್ ಟು ಬ್ಯಾಕ್. ಒಬ್ಬ ಪ್ಲೇಯರ್ನೂ ಆಡಿಸ್ತಾ ಇಲ್ವಲ್ಲ. ಭುವನೇಶ್ವರ್ ಕುಮಾರ್ನ ಬಿಡೋಣ, ಏಜ್ ಆಗಿದೆ, ಓಕೆ. ಕುರ್ನಲ್ ಪಾಂಡ್ಯ ಏನು ಮಾಡೋನು, ಪಡಿಕಲ್ ಏನು ಮಾಡೋವನೆ, ಎಂತಂದ ಈ ಇಂಗ್ಲೆಂಡ್ ಅವರೇ 3 ಜನನ ಆಡಿಸ್ತವ್ರೆ ನಮ್ಮ ಇವ್ರನ್ನ. ಇವರು ಒಬ್ರು ಆಡಿಸ್ತಾ ಇಲ್ವಲ್ಲ. ನನ್ನ ಮಗ ಗಂಭೀರು ಇನ್ನೂ ಅನುಭವಿಸ್ತಾನೆ, ಇನ್ನೂ ಕ್ರೇಜಿ ಇದೆ, ಇನ್ನೂ ಕಲಿಯೋದು. ವೈಟ್ ವಾಶ್ ಮಾಡಬೇಕು ನಮ್ಮ ಮಕ್ಕಳು, ಆವಾಗಲೇ ಬುದ್ಧಿ ಬರೋದು. ಗೌತಮ್ ಗಂಭೀರ್ ಅವ್ರಿಗೆ ವಿರಾಟ್ ಕೊಹ್ಲಿ ಅವರಂದರೆ ಆಗಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತು. 2013 ಅವ್ರ ಮೇಲೆ ಒಂಥರ ಪ್ರತೀಕಾರ ತೀರಿಸ್ಕೊಳ್ದಂಗೆ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಟೀಮ್ ಇಂಡಿಯಾದಲ್ಲಿ RCB ಪ್ಲೇಯರ್ನ ಮಾತ್ರ ಆಡಿಸ್ತಾ ಇಲ್ಲ ಗೌತಮ್ ಗಂಭೀರ್ ಅವರು. ಸಪೋಸ್ ತಗೊಂಡ್ರೆ ಜಿಂಬಾಬ್ವೆ ಮೊನ್ನೆ ಸ್ಕ್ವಾಡ್ ಅನೌನ್ಸ್ ಮಾಡ್ತು, ಅದರಲ್ಲಿ ಕೂಡ ಒಬ್ಬ RCB ಪ್ಲೇಯರ್ ಕೂಡ ಇಲ್ಲ. ಮತ್ತು ಮಿಡಿಲ್ ಆರ್ಡರ್ನಲ್ಲಿ ತುಂಬ ಚೆನ್ನಾಗಿ ಆಡೋ ಬ್ಯಾಟ್ಸ್ಮನ್ ಒಬ್ಬರು ಇಲ್ಲ. ಆವಾಗ ರಜತ್ ಪಟ್ಟಿದಾರ್ನ ಟ್ರೈ ಮಾಡಬೇಕಾಗಿತ್ತು. ಆದರೆ ಗೌತಮ್ ಗಂಭೀರ್ ಅವರು ಟ್ರೈ ಮಾಡೋದಿರಲಿ, ಸೇರಿಸ್ಕೊಳ್ಳೋದು ಕೂಡ ಸೇರಿಸ್ಕೊತಾ ಇಲ್ಲ. ಮತ್ತು ದೇವದತ್ ಪಡಿಕಲ್ಲು, ರಸಿಕ್ ಸಲಂದರ್ರು, ಇನ್ನೂ ಎಂತೆಂಥ ಆಟಗಾರರಿದ್ದಾರೆ. ಆದರೆ RCB ಟೀಮಿಂದ ಒಬ್ಬರನ್ನೂ ಸೆಲೆಕ್ಟ್ ಮಾಡ್ತಾ ಇಲ್ಲ ಗೌತಮ್ ಗಂಭೀರ್ ಅವರು. ಏನೋ ಅವರೇ ಟೀಮ್ ಇಂಡಿಯಾ ನಡೆಸ್ದಂಗೆ ಆಡ್ತಾ ಇದ್ದಾರೆ. ಮತ್ತು ಅದು ಸೆಲೆಕ್ಟ್ ಮಾಡ್ತಾರಾ, ಸೆಲೆಕ್ಟ್ ಮಾಡಿದವ್ರು ಕೂಡ ಸೆಲೆಕ್ಟ್ ಮಾಡಿ ಏನಂಗೆ ಹೇಳ್ತಾರಾ, ಅದು ಇಲ್ಲ. ಗೆದ್ದಿರೋ ಕ್ಯಾಪ್ಟನ್ ಕೂಡ ತೆಗೆದಾಕ್ತಾರೆ. ಮತ್ತು ಹೊಸ ಕ್ಯಾಪ್ಟನ್ಗಳು ಮತ್ತು ಹೊಸ ಪ್ಲೇಯರ್ಸು, ಒಬ್ಬ ಪ್ಲೇಯರ್ ಆಡಿಲ್ಲ ಅಂದಿದ್ರೆ ಆ ಪ್ಲೇಯರ್ನು ತೆಗೆದಾಕ್ತಾರೆ. ಮತ್ತು ಇದೇ ಥರ ಇನ್ನೊಂದ್ಸಲಿ RCB ಟ್ರೋಫಿ ಎತ್ತಿದ್ರು ಗೌತಮ್ ಗಂಭೀರ್ ಇರೋವರೆಗೂ ಕಷ್ಟನೇ RCB ಪ್ಲೇಯರ್ಸ್ ಆಡೋದು. ನೀವೇನು ಹೇಳ್ತೀರಾ ಈ ಗೌತಮ್ ಗಂಭೀರ್ ಅವ್ರ ಬಗ್ಗೆ? ಜಸ್ಟ್ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ನಾವು ಒಂಥರ ವಿಚಿತ್ರ ವಿರಾಟ್ ಕೊಹ್ಲಿ ಫ್ಯಾನ್ ಆಗ್ಬಿಟ್ಟಿವಿ. ಯಾಕಪ್ಪ ಅಂತಂದ್ರ ಆ ಮನುಷ್ಯ ಕ್ರೀಸ್ನಾಗ ಇದ್ದಾಗ ಅವನ ಸಿಂಗಲ್ ತಗೊಂಡು ರನ್ಔಟ್ ಸೈಡ್ ನಿಂದಿರ್ಲಪ್ಪ ಅಂತ ಅನ್ಸತ್ತ. ಯಾಕಪ್ಪ ಅಂದ್ರೆ ಎಲ್ಲರ ಸಿಕ್ಸ್ ಹೊಡ್ಯಾಕ್ ಹೋಗಿ ಕೈಯಾಗ ಕ್ಯಾಚ್ ಕೊಟ್ಟು ಔಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಸತ್ತ. ಇನ್ನು ನೋಡ್ರಿ ವಿರಾಟ್ ಕೊಹ್ಲಿ ಸೆಂಚುರಿನೂ ಹೊಡಿಬೇಕು. ಇದು ನಮಗ್ ಅರ್ಥ ಆಗೋಲ್ದು. ನಮ್ಗ ಹಿಂಗ ಅನ್ಸಕತ್ತಿತ್ತು, ಏನ್ ಯಾರಿಗಾರ ಹಿಂಗ ಅನ್ಸಕತ್ತಿತ್ತು, ವಿರಾಟ್ ಕೊಹ್ಲಿ ಸೆಂಚುರಿನೂ ಹೊಡಿಬೇಕು, ಇಚ್ಚಾಗ ಔಟೂ ಆಗಬಾರ್ದು. ಇನ್ನು ಬ್ಯಾಟಿಂಗ್ ಆಡಕ್ ಬಂದಾಗ ನಮ್ದು ಬಿಟ್ಬಿಟ್ಟು ಹಿಡಿತಿರ್ತೈತಿ. ಇನ್ನು ಎಲ್ಲಿ ಔಟ್ ಆಗ್ಬಿಡ್ತಾನೋ ಏನೋ, ಯಾರ ಕೈಯಾಗ ಕ್ಯಾಚ್ ಕೊಡ್ತಾನೋ ಏನೋ. ಇನ್ನೊಂದ್ ಏನಪ್ಪಾ ಅಂತಂದ್ರ RCB ಒಳಗ ಔಟ್ ಆದ ಮ್ಯಾಗ ಸೆಲೆಬ್ರೇಷನ್ ಯಾರ ಮಾಡ್ತಾರ ನೋಡ್ಬೇಕಂತನೂ ಅದನ್ನು ಅನಿಸ್ತೈತಿ. ಇದು ನಮಗ ಅನ್ಸುತ್ತೋ ಮತ್ತಿನ್ ಯಾರಿಗಾರ ಅನ್ಸುತ್ತೋ. ಸೊ ನಾವ ವಿಚಿತ್ರ ವಿರಾಟ್ ಕೊಹ್ಲಿ ಫ್ಯಾನ್ ಅದೀವಿ ಅಂತ ಅನ್ಸಕತ್ ಬಿಟ್ಟತ್ ನಮ್ಗೆ.